ಈಗ ಒಂದು ಬಹಳ ಒಳ್ಳೆ ಟೆಕ್ನಿಕ್ ಕಲ್ತ್ಕೊಂಡಿದ್ದಾರೆ ಈಗ ಒಂದು 50 ವರ್ಷದಿಂದ. ನಮ್ಮ ಮತದಾನ ಅಂದ್ರೆ ವೋಟ್ ಮತ ಇದೆಯಲ್ಲ, ಅದು ಒಂದು ಟ್ರಾನ್ಸಾಕ್ಷನ್ ಆಗೋಗಿದೆ. ಸೊ ಪಾಪ ಹಿಂದಿನ ಕಾಲದಲ್ಲಿ ನಾಯಕರು ಬುದ್ಧಿಗಳು ಅಂದ್ಬಿಟ್ಟು ಬ್ಲೈಂಡ್ ಆಗಿ ವೋಟ್ ಹಾಕ್ತಾ ಇದ್ರು. ಯಾಕಂದ್ರೆ ಅವ್ರ ಚಾರಿತ್ರ್ಯ ಆತರ ಇರ್ತಾ ಇತ್ತು. ಕಾಯ ವಾಚ ಮನಸ, ಬಾಯಿ ಕೈ ಕಚ್ಚೆ ಎಲ್ಲ ಗಟ್ಟಿ ಇಟ್ಕೊಂಡಿರೋರು ಇದ್ರು ರಾಜಕೀಯದವರು, ಹೌದಾ? ಅದಕ್ಕೋಸ್ಕರ ಅವರು ವ್ಯಕ್ತಿ ಪ್ರಭಾವ ನೋಡಿ ವೋಟ್ ಹಾಕ್ತಾ ಇದ್ರು ಹೊರತು, ನಾನು ನಿನಗೆ 2 ರೂಪಾಯಿಗೆ ಅಕ್ಕಿ ಕೊಡ್ತೀನಿ ಆಯ್ತಾ, 50%ಗೆ ವಿಸ್ಕಿನ್ ಡಿಸ್ಕೌಂಟ್ ಕೊಡ್ತೀನಿ, ಇದು ಮಾಡ್ತಿರ್ಲಿಲ್ಲ. ವ್ಯಕ್ತಿ ಪ್ರಭಾವದಿಂದ ವೋಟ್ ಕೊಡ್ತಾ ಇದ್ರು. ಆಮೇಲೆ DVG ಒಂದ್ ಕಡೆ ಚೆನ್ನಾಗಿ ಬರೀತಾರೆ, ಇದು 1956 ಆ ಟೈಮಲ್ಲೇ ಬರೀತಾರೆ, ಅಥವಾ 62 ಏನೋ ಇರಬೇಕು. ಪಾಪ ಒಬ್ಬ ಹಳ್ಳಿಯವನು, ನಿರಕ್ಷರ ಕುಕ್ಷಿ ಹಳ್ಳಿಯವನು ಯಾವುದೋ ಒಂದು ವ್ಯಾಜ್ಯ ಹೂಡಿರ್ತಾನೆ ಇಲ್ಲಿ ಬೆಂಗಳೂರು ಕೋರ್ಟ್ ಅಲ್ಲಿ. ವರ್ಷಾನ್ಗಟ್ಲೆ ಪಾಪ ಸುತ್ತಾಡಿಸ್ತಾರೆ ಆಬ್ವಿಯಸ್ಲಿ. ಕೊನೆಗೆ ಜಡ್ಜ್ ಮುಂದೆ ನಿಂತ್ಕೊಳ್ತಾನೆ. ಲಾಯರ್, ಅವನ ಆಪೋಸಿಟ್ ಪಾರ್ಟಿ ಅದು ಇದು ಮಾತಾಡ್ತಿರ್ತಾರೆ. ಇವನ್ ಮೇಲೆ ಏನೋ ಒಂದು ಆರೋಪ ಬಂದಿರುತ್ತೆ. ಇವನ್ ಜಡ್ಜ್ ಮುಂದೆನೆ ಸುಳ್ಳು ಹೇಳ್ತಾನೆ. ಆ ಜಡ್ಜ್ಗೂ ಅಲ್ಲಿರೋರ್ಗೆಲ್ಲ ಸುಳ್ಳು ಅಂತ ಗೊತ್ತು, ಬೇಕು ಅಂತ ಹೇಳ್ತಾನೆ ಈ ಹಳ್ಳಿಯವನು. ಆ ಜಡ್ಜ್ ಕೇಳ್ತಾನೆ, ಏನಯ್ಯ ನನ್ನ ಮುಂದೆನೆ ಕೋರ್ಟ್ನಲ್ಲೇ ಸುಳ್ಳು ಹೇಳ್ತೇನೆ ನೀನು, ಎಷ್ಟು ಧೈರ್ಯ ನಿನಗೆ, ಇದರ ಶಿಕ್ಷೆ ಏನು ಅಂತ ಗೊತ್ತಾ? ಅಯ್ಯೋ ಶಿಕ್ಷೆ ಕೊಟ್ಕೊಳ್ಳಿ ಸ್ವಾಮಿ, ಪರವಾಗಿಲ್ಲ. ದೊಡ್ಡ ದೊಡ್ಡ ಮಂತ್ರಿಗಳ ಎಲೆಕ್ಷನ್ ಮಾಡುವಾಗ ಸುಳ್ಳುಗಳು ಹೇಳ್ಕೊಂಡು ಮಂತ್ರಿಗಳಾಗ್ತಾರಲ್ಲ, ಅವರು ಕೊಡದೇ ಇರೋ ಶಿಕ್ಷೆ ನನಗೆ ಕೊಡಿ, ಪರವಾಗಿಲ್ಲ ಅಂತಾನೆ. ಇದನ್ನ DVG ಯಾವಾಗ ಬರೀತಾರೆ. ಹೇಗಿದೆ ನಮ್ಮ ಜವಾಬ್ದಾರಿ ಸರ್ಕಾರಗಳ ರೀತಿ ನೀತಿಯನ್ನು ಎಸ್ಸೆ, ಅದು ಯಾರು ನೋಡಿಬೇಕಾದ್ರೆ. ಸೊ ನೀವು ಇದೆಲ್ಲ ಹೇಳಿದ್ನಲ್ಲ, ಲಿಂಕ್ ಆಗಿದೆ. ಅಭಿವೃದ್ಧಿ ಅನ್ನೋ ಹೆಸರಲ್ಲಿ ಏನ್ ಮಾಡ್ತೀರಾ? ಸೊ ವೋಟರ್ಗೆ ಮತ್ತೆ ಯಾರು ವೋಟ್ ಬೇಡ್ತಾರೋ ಬಹಳ ಒಂದು ಚೆನ್ನಾಗಿರೋ ಟ್ರಾನ್ಸಾಕ್ಷನ್ ಆಗೋಗಿದೆ. ನೀನ್ ಎಷ್ಟು ಕೊಡ್ತೀಯ ವೋಟ್ಗೆ? 2,000. ನನ್ಗೇನ್ ಕೊಡ್ತೀಯ? ಇದಾಗಿದೆ. ನಿಜವಾದ ಅಭಿವೃದ್ಧಿ ಅಂತಂದ್ರೆ ಒಳಗಡೆ ಪ್ರತಿಯೊಬ್ಬರಲ್ಲೂ ದುಡಿಯೋ ಒಂದು ಹುಮ್ಮಸ್ಸು, ಒಂದು ಆತ್ಮಶಕ್ತಿ, ಒಂದು ಆತ್ಮಸ್ಥೈರ್ಯ ಇರುತ್ತೆ. ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು, ಒಂದು ಸ್ವಾಭಿಮಾನದಿಂದ ಬದುಕಬೇಕು. ಇದನ್ನು ಪ್ರಚೋದನೆ ಮಾಡಿದ್ರೆ ಅಭಿವೃದ್ಧಿ. ಅದು ಈಗ ನೀವು ಕೊಡೋ ಬಿಟ್ಟಿ ಭಾಗಿಗಳು ಎಲ್ಲಿಂದನೋ ವಸೂಲಿ ಮಾಡ್ಬೇಕಲ್ವಾ? ಅದು ಈ ಸರ್ಕಾರ ಆ ಸರ್ಕಾರ ಅಂತೆಲ್ಲ, ಈ ಬಿಟ್ಟಿ ಕಥೆನೇ ಇಷ್ಟು. ಈ ಉಚಿತವಾಗಿ ಕೊಡೋದು ಅನ್ನುವಾಗ ನಿಮ್ಮ ಒಂದು ಸಂದರ್ಶನದಲ್ಲಿ ನೋಡಿದ ನೆನಪು ಅಂದ್ರೆ ಮೈಸೂರು ಅರಸರು ಅಂದ್ರೆ ಕಷ್ಟದ ಕಾಲದಲ್ಲಿ ಕೋಟೆಯಿಂದಾನೇ ಹಾಲು, ಮೊಸರು, ಹಣ್ಣು, ಹಂಪಲನ್ನ ಜನರಿಗೆ ತಲುಪಿಸ್ತಾ ಇದ್ರು. ಅದು ಬಿಟ್ಟಿ ಯೋಜನೆ ಆಗಲ್ಲ, ಬಿಟ್ಟಿ ಯೋಜನೆ ಅಲ್ಲ. ಹೌದು, ಜನರಿಗೋಸ್ಕರ. ವ್ಯತ್ಯಾಸ ಹೆಂಗ್ ಕಂಡುಕೊಳ್ಳೋದು ಅಂತ ವ್ಯತ್ಯಾಸ ಅಲ್ಲಿಗೆ ಬರುತ್ತೆ ನೋಡಿ. ಪ್ರಜಾವತ್ಸಲ ಅಂದ್ರೆ ಸಾಮಾನ್ಯದಿಂದ ಸಾಮಾನ್ಯವಾದಂತಹ ಜನಗಳು, ಅವನು ರಾಜರು ದಿನ ನೋಡ್ತಾರೋ ಇಲ್ವೋ ಅಲ್ಲ, ಆದ್ರೆ ಇವರು ನನ್ನ ರಾಜ್ಯಕ್ಕೆ ಅವ್ರದೇ ಆದ ಒಂದು ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದಾರೆ. ಅವ್ರ ಕಷ್ಟ ಕಾಲದಲ್ಲಿ ನಾನು ನಿಲ್ಲಬೇಕು. ಕಷ್ಟ ಇಲ್ಲದೆ ಆದ್ರೂ ಅವ್ರ ಯೋಗಕ್ಷೇಮ ವಿಚಾರಿಸಕ್ ಒಂದಷ್ಟು ಜನ ಅಧಿಕಾರಿಗಳು ಅಟ್ಲೀಸ್ಟ್ ಇರಬೇಕು ಅಂತ. ಈಗೊಂದು 70-80 ವರ್ಷದ ಕೆಳಗೆ ಇದ್ದಿದ್ದು ಈ ಮೈಸೂರು ಸಂಸ್ಥಾನದಲ್ಲಿ ಮೈಸೂರು ನಗರ ಇದೆಯಲ್ಲ, ಅದಕ್ಕೆ ಯಾರು ಕಮಿಷನರು, ಮುನ್ಸಿಪಲ್ ಕಮಿಷನರ್, ಹೆಡ್ ಎಲ್ಲ ಇದ್ರಲ್ಲ, ಅವರು ಸ್ವಂತ ಕುದುರೆ ಗಾಡಿ ಹಾಕೊಂಡು ಬೀದಿ ನೋಡ್ತಾ ಇದ್ರು. ಒಂದು ಚೂರು ಧೂಳ್ಗೀಳು ಏನಾರ ಇತ್ತು ಅಂತಂದ್ರೆ ಯಾರಿಗೆ ಸಂಬಂಧಪಟ್ಟ ಅಧಿಕಾರಿ ಇದ್ದಾನೋ ಅವ್ನಿಗೆ ಫೈನ್ ಹಾಕಿ ದಂಡ ಹಾಕಿ ಮಾಡ್ತಾ ಇದ್ರು. ಇದು ರಿಯಲ್ ಪಾರ್ಟಿಸಿಪೇಟಿವ್ ಡೆಮಾಕ್ರಸಿ ಅಂದ್ರೆ. ಸೊ ಇವರು ಒಡೆಯರ್ ಮಹಾರಾಜರು ಆ ವಂಶಕ್ಕೆ ಮತ್ತು ಅವ್ರ ಆಡಳಿತ ಆಗಿದೆ. ಅವ್ರು ಪರ್ಫೆಕ್ಟ್ ಅಂತ ಯಾರು ಹೇಳ್ತಾ ಇಲ್ಲ, 5 ಬೆರಳೆ ಒಂಥರ ಇರೋದಿಲ್ಲ. ಹಾಗಾಗಿ ಆದ್ರೆ ಒಟ್ಟು ಗುಣಾಂಶ ನೋಡ್ರೆ ತಕ್ಕಡಿಲ್ ಹಾಕಿ ತೋಗಿದ್ರೆ ಅವ್ರು ಎಷ್ಟೋ ಮೇಲೆ ನಿಲ್ತಾರೆ. ಒಡೆಯರ್ ಸಾಮ್ರಾಜ್ಯ ಅವರು ನಡ್ಸ್ಕೊಂಡು ಬಂದ ಆಡಳಿತ ರೀತಿ, ಈಗ ಹಳೆ ಬೆಂಗಳೂರು ಅಂತ ಕರೀತಾರಲ್ಲ, ಚಿಕ್ಕಪೇಟೆ, ಬಳೆಪೇಟೆ, ಇವೆಲ್ಲ ಯಾತಕ್ ಮಾಡಿದ್ರು? ಒಂದು ಕಾಲದಲ್ಲಿ ಇವತ್ತಿನ ಸದಾಶಿವನಗರ ಮಾವಿನ ತೋಪಾಗಿತ್ತು, ಎಷ್ಟು ಜನಕ್ಕೆ ಗೊತ್ತಿದೆ ಅಲ್ವಾ? ಬೆಂಗಳೂರು ಈಗ ಸುತ್ತಮುತ್ತಲು ಇರೋ ಎಲ್ಲ ಲೇಔಟ್ಗಳು, ಹಳ್ಳಿ ಇತ್ತಲ್ಲ, ಬರೀ ಕೆರೆಗಳು, ಗದ್ದೆಗಳು, ಹೊಲ ಗದ್ದೆಗಳಿತ್ತು. ಸೊ ಒಂದು ವ್ಯವಸ್ಥಿತವಾಗಿದ್ದಂತಹ ನಗರ ಆಗಿತ್ತು ಇದು ಬೆಂಗಳೂರು. ಮತ್ತೆ 1901-2 ದೊಡ್ಡ ಪ್ಲೇಗ್ ಆಗತ್ತೆ. ಆ ಟೈಮಲ್ಲಿ ನಿರ್ಮಾಣ ಆಗಿದ್ದು ಈ ಯಶವಂತಪುರ, ಮಲ್ಲೇಶ್ವರ, ಅವಾಗೆಲ್ಲ ನಿರ್ಮಾಣ ಆಗಿದ್ದದು ಅಂತ ಒಂದು ಇದೆ. ಆ ಟೈಮಲ್ಲೂ ಕೂಡ ಮೈಸೂರು ಸಂಸ್ಥಾನದಿಂದ ಬ್ಲಾಂಕೆಟ್ ಮತ್ತೆ ಊಟ ಇದನ್ನೆಲ್ಲ ಅಲ್ಲಿಂದ ಅರಮನೆಯಿಂದ ಕಳಿಸ್ಕೊಡ್ತಾ ಇದ್ರು, ಅಥವಾ ಇಲ್ಲಿ ವ್ಯವಸ್ಥೆ ಮಾಡ್ತಾ ಇದ್ರು. ಇವೆಲ್ಲ ಇದೆ. ಇದು ಯಾವ ವೋಟ್ ಹಾಕಿ ಕೂತ್ಕೊಂಡು, ನೀವು ವೋಟ್ ಆದ ತಕ್ಷಣ ಎಲೆಕ್ಷನ್ ಮುಗಿದು ಯಾರು ಅಧಿಕಾರಕ್ಕೆ ಬರ್ತಾರೋ ಅವರಿಗೂ ಜನರಿಗೂ ಒಂದು ಡಿಸ್ಟೆನ್ಸ್ ಬಂದ್ಬಿಡುತ್ತಲ್ಲ, ಇವರೇ ಕ್ರಿಯೇಟ್ ಮಾಡ್ಕೊಳ್ತಾರೆ. ಈ ಗೂಟದ ಕಾರ್ ಹಾಕೊಂಡು, ಬಲ್ಬ್ ಕಾರ್ ಹಾಕೊಂಡು ಆ ಡಿಸ್ಟೆನ್ಸ್ ಇವರೇ ಕ್ರಿಯೇಟ್ ಮಾಡ್ತಾರೆ. ರಾಜ್ಯಾಧಿಕಾರ ಇದ್ರೂ ಕೂಡ ಈ ಡಿಸ್ಟೆನ್ಸ್ ಇರಲಿಲ್ಲ.
ಅಲ್ವಾ? ಸೊ ಇಟ್ ವಾಸ್ ಅ ವೆರಿ ಹ್ಯುಮೇನ್, ಒಂದು ಹೃದಯ ವೈಶಾಲ್ಯದ ಒಂದು ಆಡಳಿತ ಇತ್ತು. ಮೈಸೂರು ಸಂಸ್ಥಾನ ಆಗ್ಲಿ, ಬೇರೆ ಅಲ್ಲಿ ನಮ್ಮ ಈ ಕಡೆ ಬಂದ್ರೆ ಕೂಡ ತಿರುವಾಂಕೂರ್ ಅವರು ಇದನ್ನೇ ಮಾಡ್ತಾ ಇದ್ರು. ಅಲ್ಲಿ ಮೇಲ್ ಹೋದ್ರೆ ಬರೋಡಾ, ಬಿಕನೇರು, ಜೈಪುರ್, ಉದಯ್ಪುರ್ ಇವೆಲ್ಲ ಹೆಚ್ಚು ಕಡಿಮೆ ಈ ತರನೇ ನಡೀತಾ ಇತ್ತು. ಹುಳುಕಿಲ್ಲ ಅಂತಲ್ಲ, ಆದ್ರೆ ಈಗಿರೋ ವ್ಯವಸ್ಥೆಗಿನ್ನ ಎಷ್ಟೋ ಮೇಲಾಗಿತ್ತು. ಬಹಳ ಮಾನವೀಯ ಸಂವೇದನೆಯಿಂದ ಕೂಡಿತ್ತು ಅನ್ನೋದು ಸ್ಪಷ್ಟವಾಗಿ ನಮಗೆ ಗೊತ್ತಾಗುತ್ತೆ. ಆ ಒಡೆಯರವರು ಮಾಡಿದಂತಹದ್ದು ಇನ್ನೂ ಗಟ್ಟಿಗೆ ಉಳ್ಕೊಂಡಿದೆ. KR, JR, ಜಯಚಾಮರಾಜೇಂದ್ರ, ಕೃಷ್ಣರಾಜೇಂದ್ರ, ಇದನ್ನ ನಂಜರಾಜು, ಇದು ಯಾವ್ದಾವ್ದು ಬಿಲ್ಡಿಂಗ್ ಇದೆ, ಯಾವ ಮಾನ್ಯುಮೆಂಟ್ಸ್ ಇದೆ, ಅದೆಲ್ಲ ಇನ್ನ ಗಟ್ಟಿಗೆ ಉಳ್ಕೊಂಡಿದೆ. ಈಗ ಒಂದು ಬಹಳ ಒಳ್ಳೆ ಟೆಕ್ನಿಕ್ ಕಲ್ತ್ಕೊಂಡಿದ್ದಾರೆ ಈಗ ಒಂದು 50 ವರ್ಷದಿಂದ. ನಮ್ಮ ಮತದಾನ ಅಂದ್ರೆ ಮತ ಇದೆಯಲ್ಲ, ಅದು ಒಂದು ಟ್ರಾನ್ಸಾಕ್ಷನ್ ಆಗೋಗಿದೆ. ಸೊ ಪಾಪ ಹಿಂದಿನ ಕಾಲದಲ್ಲಿ ನಾಯಕರು ಬುದ್ಧಿಗಳು ಅನ್ಬಿಟ್ಟು ಬ್ಲೈಂಡ್ ಆಗಿ ವೋಟ್ ಹಾಕ್ತಾ ಇದ್ರು. ಯಾಕಂದ್ರೆ ಅವ್ರ ಚಾರಿತ್ರ್ಯ ಆತರ ಇರ್ತಾ ಇತ್ತು. ಕಾಯ ವಾಚ ಮನಸ, ಬಾಯಿ ಕೈ ಕಚ್ಚೆ ಎಲ್ಲ ಗಟ್ಟಿ ಇಟ್ಕೊಂಡಿರೋರು ಇದ್ರು ರಾಜಕೀಯದವರು, ಹೌದಾ? ಅದಕ್ಕೋಸ್ಕರ ಅವರು ವ್ಯಕ್ತಿ ಪ್ರಭಾವ ನೋಡಿ ವೋಟ್ ಹಾಕ್ತಾ ಇದ್ರು ಹೊರತು, ನಾನು ನಿನಗೆ 2 ರೂಪಾಯಿಗೆ ಅಕ್ಕಿ ಕೊಡ್ತೀನಿ ಆಯ್ತಾ, 50%ಗೆ ವಿಸ್ಕಿನ್ ಡಿಸ್ಕೌಂಟ್ ಕೊಡ್ತೀನಿ, ಇದು ಮಾಡ್ತಿರ್ಲಿಲ್ಲ. ವ್ಯಕ್ತಿ ಪ್ರಭಾವದಿಂದ ವೋಟ್ ಕೊಡ್ತಾ ಇದ್ರು. ಆಮೇಲೆ DVG ಒಂದ್ ಕಡೆ ಚೆನ್ನಾಗಿ ಬರೀತಾರೆ, ಇದು 1956 ಆ ಟೈಮಲ್ಲೇ ಬರೀತಾರೆ, ಅಥವಾ 62 ಏನೋ ಇರಬೇಕು. ಪಾಪ ಒಬ್ಬ ಹಳ್ಳಿಯವನು, ನಿರಕ್ಷರ ಕುಕ್ಷಿ ಹಳ್ಳಿಯವನು ಯಾವುದೋ ಒಂದು ವ್ಯಾಜ್ಯ ಹೂಡಿರ್ತಾನೆ ಇಲ್ಲಿ ಬೆಂಗಳೂರು ಕೋರ್ಟ್ ಅಲ್ಲಿ. ವರ್ಷಾನ್ಗಟ್ಲೆ ಪಾಪ ಸುತ್ತಾಡಿಸ್ತಾರೆ ಆಬ್ವಿಯಸ್ಲಿ. ಕೊನೆಗೆ ಜಡ್ಜ್ ಮುಂದೆ ನಿಂತ್ಕೊಳ್ತಾನೆ. ಲಾಯರ್, ಅವನ ಆಪೋಸಿಟ್ ಪಾರ್ಟಿ ಅದು ಇದು ಮಾತಾಡ್ತಿರ್ತಾರೆ. ಇವನ್ ಮೇಲೆ ಏನೋ ಒಂದು ಆರೋಪ ಬಂದಿರುತ್ತೆ. ಇವನ್ ಜಡ್ಜ್ ಮುಂದೆನೆ ಸುಳ್ಳು ಹೇಳ್ತಾನೆ. ಆ ಜಡ್ಜ್ಗೂ ಅಲ್ಲಿರೋರ್ಗೆಲ್ಲ ಸುಳ್ಳು ಅಂತ ಗೊತ್ತು, ಬೇಕು ಅಂತ ಹೇಳ್ತಾನೆ ಹಳ್ಳಿಯವನು. ಆ ಜಡ್ಜ್ ಕೇಳ್ತಾನೆ, ಏನಯ್ಯ ನನ್ನ ಮುಂದೆನೆ ಕೋರ್ಟ್ನಲ್ಲೇ ಸುಳ್ಳು ಹೇಳ್ತೇನೆ ನೀನು, ಎಷ್ಟು ಧೈರ್ಯ ನಿನಗೆ, ಇದ್ರ ಶಿಕ್ಷೆ ಏನು ಅಂತ ಗೊತ್ತಾ? ಅಯ್ಯೋ ಶಿಕ್ಷೆ ಕೊಟ್ಕೊಳ್ಳಿ ಸ್ವಾಮಿ, ಪರವಾಗಿಲ್ಲ. ದೊಡ್ಡ ದೊಡ್ಡ ಮಂತ್ರಿಗಳ ಎಲೆಕ್ಷನ್ ಮಾಡುವಾಗ ಸುಳ್ಳುಗಳು ಹೇಳ್ಕೊಂಡು ಮಂತ್ರಿಗಳಾಗ್ತಾರಲ್ಲ, ಅವರು ಕೊಡದಿರೋ ಶಿಕ್ಷೆ ನನಗೆ ಕೊಡಿ, ಪರವಾಗಿಲ್ಲ ಅಂತಾನೆ. ಇದನ್ನ DVG ಯಾವಾಗ ಬರೀತಾರೆ. ಹೇಗಿದೆ ನಮ್ಮ ಜವಾಬ್ದಾರಿ ಸರ್ಕಾರಗಳ ರೀತಿ ನೀತಿಯನ್ನು ಎಸ್ಸೆ, ಅದು ಯಾರು ನೋಡಿಬೇಕಾದ್ರೆ. ಸೊ ನೀವು ಇದೆಲ್ಲ ಹೇಳಿದ್ನಲ್ಲ, ಲಿಂಕ್ ಆಗಿದೆ. ಅಭಿವೃದ್ಧಿ ಅನ್ನೋ ಹೆಸರಲ್ಲಿ ಏನ್ ಮಾಡ್ತೀರಾ? ಸೊ ವೋಟರ್ಗೆ ಮತ್ತೆ ಯಾರು ವೋಟ್ ಬೇಡ್ತಾರೋ ಬಹಳ ಒಂದು ಚೆನ್ನಾಗಿರೋ ಟ್ರಾನ್ಸಾಕ್ಷನ್ ಆಗೋಗಿದೆ. ನೀನ್ ಎಷ್ಟು ಕೊಡ್ತೀಯ ವೋಟ್ಗೆ? 2,000. ನನ್ಗೇನ್ ಕೊಡ್ತೀಯ? ಇದಾಗಿದೆ ನಿಜವಾದ ಅಭಿವೃದ್ಧಿ ಅಂತಂದ್ರೆ. ಒಳಗಡೆ ಪ್ರತಿಯೊಬ್ಬರಲ್ಲೂ ದುಡಿಯೋ ಒಂದು ಹುಮ್ಮಸ್ಸು, ಒಂದು ಆತ್ಮಶಕ್ತಿ, ಒಂದು ಆತ್ಮಸ್ಥೈರ್ಯ ಇರುತ್ತೆ. ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು, ಒಂದು ಸ್ವಾಭಿಮಾನದಿಂದ ಬದುಕಬೇಕು. ಇದನ್ನು ಪ್ರಚೋದನೆ ಮಾಡಿದ್ರೆ ಅಭಿವೃದ್ಧಿ ಅದು. ಈಗ ನೀವು ಕೊಡೋ ಬಿಟ್ಟಿ ಭಾಗಿಗಳು ಎಲ್ಲಿಂದನೂ ವಸೂಲಿ ಮಾಡ್ಬೇಕಲ್ವಾ? ಅದು ಈ ಸರ್ಕಾರ ಆ ಸರ್ಕಾರ ಅಂತೆಲ್ಲ, ಈ ಬಿಟ್ಟಿ ಕಥೆನೇ ಇಷ್ಟು. ಈ ಉಚಿತವಾಗಿ ಕೊಡೋದು ಅನ್ನುವಾಗ ನಿಮ್ಮ ಒಂದು ಸಂದರ್ಶನದಲ್ಲಿ ನೋಡಿದ ನೆನಪು ಅಂದ್ರೆ ಬರ್ತಿದ್ದೆ. ಮೈಸೂರು ಅರಸರು ಅಂದ್ರೆ ಕಷ್ಟದ ಕಾಲದಲ್ಲಿ ಕೋಟೆಯಿಂದಾನೇ ಹಾಲು, ಮೊಸರು, ಹಣ್ಣು, ಹಂಪಲನ್ನ ಜನರಿಗೆ ತಲುಪಿಸ್ತಾ ಇದ್ರು. ಅದು ಬಿಟ್ಟಿ ಯೋಜನೆ ಆಗಲ್ಲ, ಬಿಟ್ಟಿ ಯೋಜನೆ ಹೌದು, ಜನರಿಗೋಸ್ಕರ. ವ್ಯತ್ಯಾಸ ಹೆಂಗ್ ಕಂಡ್ಕೊಳ್ಳೋದು ಅಂತ. ವ್ಯತ್ಯಾಸ ಅಲ್ಲಿಗೆ ಬರುತ್ತೆ ನೋಡಿ. ಪ್ರಜಾವತ್ಸಲ ಅಂದ್ರೆ ಸಾಮಾನ್ಯದಿಂದ ಸಾಮಾನ್ಯವಾದಂತಹ ಜನಗಳು, ಅವನು ರಾಜರು ದಿನ ನೋಡ್ತಾರೋ ಇಲ್ವೋ ಅಲ್ಲ, ಆದ್ರೆ ಇವರು ನನ್ನ ರಾಜ್ಯಕ್ಕೆ ಅವ್ರದೇ ಆದ ಒಂದು ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದಾರೆ. ಅವ್ರ ಕಷ್ಟ ಕಾಲದಲ್ಲಿ ನಾನು ನಿಲ್ಲಬೇಕು. ಕಷ್ಟ ಇಲ್ಲದೆ ಆದ್ರೂ ಅವ್ರ ಯೋಗಕ್ಷೇಮ ವಿಚಾರಿಸಕ್ ಒಂದಷ್ಟು ಜನ ಅಧಿಕಾರಿಗಳು ಅಟ್ಲೀಸ್ಟ್ ಇರಬೇಕು ಅಂತ. ಈಗೊಂದು 70-80 ವರ್ಷದ ಕೆಳಗೆ ಇದ್ದಿದ್ದು ಈ ಮೈಸೂರು ಸಂಸ್ಥಾನದಲ್ಲಿ ಮೈಸೂರು ನಗರ ಇದೆಯಲ್ಲ, ಅದಕ್ಕೆ ಯಾರು ಕಮಿಷನರು, ಮುನ್ಸಿಪಲ್ ಕಮಿಷನರ್, ಹೆಡ್ ಎಲ್ಲ ಇದ್ರಲ್ಲ, ಅವರು ಸ್ವಂತ ಕುದುರೆ ಗಾಡಿ ಹಾಕೊಂಡು ಬೀದಿ ನೋಡ್ತಾ ಇದ್ರು. ಒಂದು ಚೂರು ಧೂಳ್ಗೀಳು ಏನಾರ ಇತ್ತು ಅಂತಂದ್ರೆ ಯಾರಿಗೆ ಸಂಬಂಧಪಟ್ಟ ಅಧಿಕಾರಿ ಇದ್ದಾನೋ ಅವ್ನಿಗೆ ಫೈನ್ ಹಾಕಿ ದಂಡ ಹಾಕಿ ಮಾಡ್ತಾ ಇದ್ರು. ಇದು ರಿಯಲ್ ಪಾರ್ಟಿಸಿಪೇಟಿವ್ ಡೆಮಾಕ್ರಸಿ ಅಂದ್ರೆ. ಸೊ ಇವರು ಒಡೆಯರ್ ಮಹಾರಾಜರು ಆ ವಂಶಕ್ಕೆ ಮತ್ತು ಅವ್ರ ಆಡಳಿತ ಆಗಿದೆ. ಅವ್ರು ಪರ್ಫೆಕ್ಟ್ ಅಂತ ಯಾರು ಹೇಳ್ತಾ ಇಲ್ಲ, 5 ಬೆರಳೆ ಒಂಥರ ಇರೋದಿಲ್ಲ. ಹಾಗಾಗಿ ಆದ್ರೆ ಒಟ್ಟು ಗುಣಾಂಶ ನೋಡ್ರೆ ತಕ್ಕಡಿಲಿ ಹಾಕಿ ತೋಗಿದ್ರೆ ಅವ್ರು ಎಷ್ಟೋ ಮೇಲೆ ನಿಲ್ತಾರೆ. ಒಡೆಯರ್ ಸಾಮ್ರಾಜ್ಯ ಅವರು ನಡ್ಸ್ಕೊಂಡು ಬಂದ ಆಡಳಿತ ರೀತಿ, ಈಗ ಹಳೆ ಬೆಂಗಳೂರು ಅಂತ ಕರೀತಾರಲ್ಲ, ಚಿಕ್ಕಪೇಟೆ, ಬಳೆಪೇಟೆ, ಇವೆಲ್ಲ ಯಾತಕ್ ಮಾಡಿದ್ರು? ಒಂದು ಕಾಲದಲ್ಲಿ ಇವತ್ತಿನ ಸದಾಶಿವನಗರ ಮಾವಿನ ತೋಪಾಗಿತ್ತು, ಎಷ್ಟು ಜನಕ್ಕೆ ಗೊತ್ತಿದೆ ಅಲ್ವಾ? ಬೆಂಗಳೂರು ಈಗ ಸುತ್ತಮುತ್ತಲು ಇರೋ ಎಲ್ಲ ಲೇಔಟ್ಗಳು, ಹಳ್ಳಿ ಇತ್ತಲ್ಲ, ಬರೀ ಕೆರೆಗಳು, ಗದ್ದೆಗಳು, ಹೊಲ ಗದ್ದೆಗಳಿತ್ತು.
ಸೊ ಒಂದು ವ್ಯವಸ್ಥಿತವಾಗಿದ್ದಂತಹ ನಗರ ಆಗಿತ್ತು ಇದು ಬೆಂಗಳೂರು. ಮತ್ತೆ 1901-2 ದೊಡ್ಡ ಪ್ಲೇಗ್ ಆಗತ್ತೆ. ಆ ಟೈಮಲ್ಲಿ ನಿರ್ಮಾಣ ಆಗಿದ್ದು ಈ ಯಶವಂತಪುರ, ಮಲ್ಲೇಶ್ವರ ಅವಾಗೆಲ್ಲ ನಿರ್ಮಾಣ ಆಗಿದ್ದದು ಅಂತ ಒಂದು ಇದೆ. ಆ ಟೈಮಲ್ಲೂ ಕೂಡ ಮೈಸೂರು ಸಂಸ್ಥಾನದಿಂದ ಬ್ಲಾಂಕೆಟ್ ಮತ್ತೆ ಊಟ ಇದನ್ನೆಲ್ಲ ಅಲ್ಲಿಂದ ಅರಮನೆಯಿಂದ ಕಳಿಸ್ಕೊಡ್ತಾ ಇದ್ರು ಅಥವಾ ಇಲ್ಲಿ ವ್ಯವಸ್ಥೆ ಮಾಡ್ತಾ ಇದ್ರು. ಇವೆಲ್ಲ ಇದೆ. ಇದು ಯಾವ ವೋಟ್ ಹಾಕಿ ಕೂತ್ಕೊಂಡು ನೀವು ವೋಟ್ ಹಾದ ತಕ್ಷಣ ಎಲೆಕ್ಷನ್ ಮುಗಿದು ಯಾರು ಅಧಿಕಾರಕ್ಕೆ ಬರ್ತಾರೋ ಅವರಿಗೂ ಜನರಿಗೂ ಒಂದು ಡಿಸ್ಟೆನ್ಸ್ ಬಂದ್ಬಿಡುತ್ತಲ್ಲ, ಇವರೇ ಕ್ರಿಯೇಟ್ ಮಾಡ್ಕೊಳ್ತಾರೆ. ಈ ಗೂಟದ ಕಾರ್ ಹಾಕೊಂಡು ಬಲ್ಬ್ ಕಾರ್ ಹಾಕೊಂಡು ಆ ಡಿಸ್ಟೆನ್ಸ್ ಇವರೇ ಕ್ರಿಯೇಟ್ ಮಾಡ್ತಾರೆ. ರಾಜ್ಯಾಧಿಕಾರ ಇದ್ರೂ ಕೂಡ ಈ ಡಿಸ್ಟೆನ್ಸ್ ಇರಲಿಲ್ಲ ಅಲ್ವಾ? ಸೊ ಇಟ್ ವಾಸ್ ಅ ವೆರಿ ಹ್ಯುಮೇನ್, ಒಂದು ಹೃದಯ ವೈಶಾಲ್ಯದ ಒಂದು ಆಡಳಿತ ಇತ್ತು. ಮೈಸೂರು ಸಂಸ್ಥಾನ ಆಗ್ಲಿ, ಬೇರೆ ಅಲ್ಲಿ ನಮ್ಮ ಈ ಕಡೆ ಬಂದ್ರೆ ಕೂಡ ತಿರುವಾಂಕೂರ್ ಅವರು ಇದನ್ನೇ ಮಾಡ್ತಾ ಇದ್ರು. ಅಲ್ಲಿ ಮೇಲ್ ಹೋದ್ರೆ ಬರೋಡಾ, ಬಿಕನೇರು, ಜೈಪುರು, ಉದಯ್ಪುರ್ ಇವೆಲ್ಲ ಹೆಚ್ಚು ಕಡಿಮೆ ಈ ತರನೇ ನಡೀತಾ ಇತ್ತು. ಉಳುಕಿಲ್ಲ ಅಂತಲ್ಲ, ಆದ್ರೆ ಈಗಿರೋ ವ್ಯವಸ್ಥೆಗಿನ್ನ ಎಷ್ಟೋ ಮೇಲಾಗಿತ್ತು. ಬಹಳ ಮಾನವೀಯ ಸಂವೇದನೆಯಿಂದ ಕೂಡಿತ್ತು ಅನ್ನೋದು ಸ್ಪಷ್ಟವಾಗಿ ನಮಗೆ ಗೊತ್ತಾಗುತ್ತೆ. ಆ ಒಡೆಯರವರು ಮಾಡಿದಂತಹದ್ದು ಇನ್ನೂ ಗಟ್ಟಿಗೆ ಉಳ್ಕೊಂಡಿದೆ. KR, JR, ಜಯಚಾಮರಾಜೇಂದ್ರ, ಕೃಷ್ಣರಾಜೇಂದ್ರ, ಇದನ್ನ ನಂಜರಾಜು, ಇದು ಯಾವ್ದಾವ್ದು ಬಿಲ್ಡಿಂಗ್ ಇದೆ, ಯಾವ್ಯಾವ ಮಾನ್ಯುಮೆಂಟ್ಸ್ ಇದೆ, ಅದೆಲ್ಲ ಇನ್ನ ಗಟ್ಟಿಗೆ ಉಳ್ಕೊಂಡಿದೆ.